ವೆಲ್ಕಮ್ ಟು ವಿನುತಾ ವ್ಲಾಗ್ಸ್. ಇವತ್ತು ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಬೆಟ್ಟದ ಭೈರವೇಶ್ವರ ಮತ್ತು ದೇವ್ರ ಮನೆಗೆ. ಬೆಟ್ಟದ ಭೈರವೇಶ್ವರ ಮತ್ತು ದೇವ್ರ ಮನೆ ತುಂಬ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಸಮ್ಮರ್ ಟೈಮ್ ಆ್ಯಂಡ್ ಸಂಡೇ ಕೂಡ, ಅದಕ್ಕೆ ಜಾಸ್ತಿ ಜನ ಇದ್ದರು. ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ, ಬಟ್ ಆಲ್ಸೋ ಹಂಗೆ ಹೀಗೆ ಮಾಡಿ ಸ್ವಲ್ಪ ತಗೊಂಡ್ವಿ. ಆ್ಯಂಡ್ ಇದು ನೇಚರ್ನ ಎಂಜಾಯ್ ಮಾಡೋರಿಗೆ ಬೆಸ್ಟ್ ಪ್ಲೇಸ್ ಅಂತಲೂ ಹೇಳ್ಬೋದು. ಇದರ ವಿಶೇಷತೆ ಏನು ಅಂದರೆ, ಲವ್ ಮಾಕ್ಟೇಲ್ ಫಿಲಮ್ ಕೂಡ ಇಲ್ಲೇ ಲಾಸ್ಟ್ ಸೀನ್ ಇಲ್ಲೇ ಆಗಿರೋದ್ರಿಂದ ಜಾಸ್ತಿ ಜನ ಬರೋಕ್ಕೆ ಶುರು ಆಗಿದ್ದಾರೆ. ಸೊ ನೀವು ಹೋಗೋದಾದರೆ ಈ ಪ್ಲೇಸ್ ತುಂಬ ಬೆಟರ್ ಅನಿಸುತ್ತೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ದೇವ್ರ ಮನೆ. ಅಲ್ಲಿ ನಮಗಂತೂ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ, ಎಲ್ಲರೂ ಓಡೋಗ್ತಾ ಇದ್ದೀವಿ. ಅಲ್ಲಿನ ವ್ಯೂ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಗಾಯ್ಸ್, ಅಲ್ಲಿ ಸುತ್ತ ಫುಲ್ ಮೋಡಗಳು ತುಂಬ ಕೂಡಿದೆ. ನಾನಂತೂ ಸಖತ್ ಕುತ್ಕೊಂಡು ಎಂಜಾಯ್ ಮತ್ತು ಚಿಲ್ ಮಾಡ್ತಿದ್ದೆ. ಕೂದಲಿಗೆಲ್ಲ ಗಾಳಿ ಹಾರೋಗ್ತಿತ್ತು. ಅಲ್ಲಿ ಏನು ಅಂದರೆ, ನಾವೇನಾದರೂ ಎಲೆ ಅಥವಾ ನೀರನ್ನು ಕೆಳಗಡೆ ಬಿಸಾಕಿದ್ರೆ ಅದು ಮತ್ತೆ ವಾಪಸ್ ಬರುತ್ತೆ. ಸಮ್ಮರ್ ಟೈಮಲ್ಲೇ ಈ ಥರ ಇದೆ ಅಂದರೆ, ಇನ್ನು ರೈನಿ ಸೀಸನಲ್ಲಿ ಅಥವಾ ವಿಂಟರ್ ಸೀಸನಲ್ಲಿ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ನನಗಂತೂ ಟ್ರಾವೆಲ್ ಅಂದರೆ ಫಸ್ಟೇ ಆಗೋಲ್ಲ, ಸುಸ್ತಾಗಿತ್ತು. ಹಾಗೆ ಕುತ್ಕೊಂಡು ಚಿಲ್ ಮಾಡ್ತಿದ್ದೆ, ಒಬ್ಬಳೇ ಕುತ್ಕೊಂಡಿದ್ದೆ. ಅಲ್ಲೆಲ್ಲರೂ ಅವರೆಲ್ಲ ಕಿರ್ಚಾಡ್ತಿದ್ರು, ಅದಕ್ಕೆ ನಾನು ಒಬ್ಬಳೇ ಕುತ್ಕೊಂಡಿದ್ದೆ. ಈ ಪ್ಲೇಸ್ ಬರೋದು ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ. ನೀವು ತುಂಬ ನೇಚರ್ನ ಎಂಜಾಯ್ ಮಾಡೋರಾದರೆ ಇದು ನಿಮಗೆ ಬೆಸ್ಟ್ ಪ್ಲೇಸ್ ಆಗುತ್ತೆ. ನಮ್ಮ ಊರಿದ್ದು ಸಕಲೇಶಪುರದಿಂದ ಒಂದು ದಿನದಲ್ಲೇ ಈ ಎಲ್ಲ ಪ್ಲೇಸಿಗೂ ನಾವು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್